ಇನ್ನು ಪಾಕಿಸ್ತಾನ ಮೇಲಿನ ದಾಳಿಯನ್ನ ಚುಟ್ಪುಟ್ ಎಂದಿರುವಂತಹ ಖರ್ಗೆ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಪ್ರಿಯಾಂಕಾ ಖರ್ಗೆಯನ್ನ ಚಲುವಾದಿ ನಾರಾಯಣಸ್ವಾಮಿ ನಾಯಿಗೆ ಹೋಲಿಸಿಬಿಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಬೆಂಬಲಿಗರು ಮುತ್ತಿಗೆಗೆ ಯತ್ನವನ್ನ ಹಾಕಿದ್ರು. ಇವತ್ತು ಖರ್ಗೆ ಅವರು ಚುಟ್ಪುಟ್ ಯುದ್ಧ 60 ಜನ ಸತ್ತರಲ್ಲ, ಏನು ಇರುವೆ ಕಚ್ಚಿ ಸತ್ತರ ಅವರೆಲ್ಲ. ನಮ್ಮ ಪಾಕಿಸ್ತಾನ ಒತ್ತಿ ಹೇಳ್ತಾರೆ, ನಮ್ಮ 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 ಪಾಕಿಸ್ತಾನ. ಹಂಗಾರೆ ಭಾರತ ಯಾವುದು? ಏನಣ್ಣ ಇವನೊಳ್ಳೆ ಹುಚ್ಚುಚ್ಚಾಗಾಡ್ತಿದ್ದಾನೆ. ಅಮ್ಮ, ಈ ಕುಳ್ಳುನ್ಗೆಲ್ಲೋ ಹುಚ್ಚಾಗಿ ಕಟ್ಬಿಟ್ಟಿದೆ. ಮುಂಗಾರು ಮಳೆಯಲ್ಲಿ ಮಿಂಚು ಗುಡುಗು ಜಾಸ್ತಿ ಆದಾಗ ತಲೆ ಕೆಟ್ಟೋಗುತ್ತಲ್ಲ, ಇವನ್ ತಗೊಂಡೋಗಿ ನಿಮ್ಮ ಮನಸ್ಸಿಗೆ ಸೇರಿಸಿದ್ದಾರೆ. ನರ್ಸ್ಗಳೆಲ್ಲ ನಿದ್ದೆ ಮಾಡೋ ಟೈಮಲ್ಲಿ ಯಾರ್ದೋ ಡ್ರೆಸ್ ಹಾಕೊಂಡು ಓಡ್ ಬಂದ್ಬಿಟ್ಟಿದ್ದಾನೆ, ಅಷ್ಟೇ ವಿಷಯ. ನಾವು ಯಾರು ಇದೊಂದು ರೀತಿಯ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮುಜುಗರ ಅಲ್ಲ ಸರ್ ಕೆಲವು ಮಾತನಾಡೋ ವಿಚಾರ. ಪಾಕಿಸ್ತಾನ ಅಂತಂದ್ರೆ ಇದು ಅವರ ಭಾರತ ಆಗತ್ತೆ. ಹೌದು, ಅದು ತುಂಬಾ ಈಗ ಚರ್ಚೆಗೆ ಆಸ್ಪದ ಕೊಡ. ಅವ್ರಿಗೆ ಅರಿವಿಲ್ದೇ ಅದಾಗಿದೆ. ಮುಚ್ಕೊಂಡಿರಪ್ಪ, ಅವ್ನ ವಹಿಸ್ಕೊಂಡ್ ಬರಬೇಡಿ. ನಮ್ಮ ಭಾರತ ನಮ್ಮ ಭಾರತ ಪಾಕಿಸ್ತಾನ ವಿರುದ್ಧ ಅಂತ ಮಾತಾಡಕ್ ಬಹಳ ಹಿಂದೆ ಈ ದಾವೂದ್ ಇಬ್ರಾಹಿಂಗೋ ವೀರಪ್ಪನ್ಗೋ ಅವರು ಅಂತ ಬಂದ್ಬಿಡ್ತು. ನಮ್ಮಲ್ಲಿ ನಾನೇ ನ್ಯೂಸಲ್ಲಿ ಇದ್ದೆ ಅಂತ ಅನ್ಸುತ್ತೆ ಆ ಟೈಮಲ್ಲಿ, ಬೆಳಗಿನ ಹೊತ್ತಲ್ಲಿ. ನಮ್ಮ ಹುಡುಗರು ಯಾರೋ ಅದನ್ನ ಅವರು ಅಂತ ಏನೋ ಅಂದ್ಬಿಟ್ಟು, ಯಾವನವನ ಅವರು ಅಂತಂದವನು. ನಾನು ಡೆಲ್ಲಿಯಲ್ಲಿ ಇದ್ದಾಗ ನೀವು ಹೇಳಿ, ನಾನು ಬೈದ್ಬಿಟ್ಟೆ. ಕಸಬ್ ವಿಚಾರದಲ್ಲಿ ನೀವು ಹೇಳಿ ಬೈದ್ಬಿಟ್ಟೆ. ಅವನು ಯಾವನ ಅವರು ಅನ್ನೋಕ್ಕೆ, ಅವನ ಅವರು ಅನ್ನೋಕ್ಕೆ ಕೆಲವ್ರುಗಳಿಗೆ ಆ ನೆಸಿಟಿ ಇಲ್ಲ ಆಗಿದೆ. ಎಸ್, ಕಾಂಗ್ರೆಸ್ನವರು ಸರ್ ಅಷ್ಟೆಲ್ಲ ಆರೋಪ ಮಾಡೋರು ಸರ್ವಪಕ್ಷ ನಿಯೋಗದಲ್ಲಿ ಅವ್ರ ಸಂಸದರನ್ನ ಕಳಿಸಲ್ಲ ಅಂತ ಅನ್ಬೋದಾಗಿತ್ತು. ಒಂದ್ ಕಡೆ ಕಳಿಸ್ಬಿಟ್ಟು ಯಾರು ಕಳಿಸಿದ್ದಾರೆ? ಶಶಿ ತರೂರ್ ಒಬ್ಬರೇ ಅಲ್ಲ ಸರ್, ಆಯ್ತು, ಅವ್ರು ಹೋಗಿದ್ದಾರೆ, ಇವ್ರು ಕಳಿಸಿಲ್ಲ. ಇಲ್ಲಿ ಜಯರಾಮ್ ಮಿತ್ರ ಪಕ್ಷಗಳು ಹೋಗಿವೆ, ಶಿವಸೇನೆ ಹೋಗಿದೆ, ಎನ್ಸಿಪಿ ಇಂದ ಹೋಗಿದ್ದಾರೆ. ಯಾರು ಹೋದ್ರೋ ಬಿಟ್ರ ಪವೈಸಿ ಹೋಗಿದ್ದಾನಲ್ಲ ಪಾರ್ಟಿ, ಅದರಲ್ಲಿ ಅವರೆಲ್ಲ ಹೋಗಿದ್ದಾರೆ. ಏನೇ ಕಾಂಗ್ರೆಸ್ ಒಂದು ಪೊಸಿಷನ್ಗೆ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಅಲ್ಲಿ ಒಂದು 2-3 ಗುಂಪು ಇದ್ದಂಗಿದೆ ಥಾಟ್ಸ್ ಅಲ್ಲಿ. ಒಂದು, ಏನಾರು ಮಾಡ್ಕೊಂಡು ಹಾಳಾಗೋಲಿ ಬಿಡಪ್ಪ, ನಮ್ಗೆ ಯಾಕೆ, ಮಾತಾಡಿದ್ರೆ ತಪ್ಪು, ಮಾತಾಡ್ದಿದ್ರೆ ತಪ್ಪು, ಸುಮ್ಮನೆ ಇದ್ಬಿಟ್ರೆ ಆಯ್ತು, ನಮ್ಗೆ ಯಾಕೆ ಬೇಕು ಗ್ರಾಚಾರ, ಹೋಗೋದ ಕಡೆಗೆ ಅಂತ ಬಿಟ್ಬಿಟ್ಟಂಗಿದೆ ಒಂದು ಗ್ರೂಪು. ಇನ್ನೊಂದು ಗ್ರೂಪು ಏನಾದ್ರು ಸಣ್ಣ ಪುಟ್ಟ ಕಿರಿಕಿರಿ ಮಾಡ್ತಾ ಇದ್ರೆ ನಾನು ಹಂಗೆ ಇದ್ದಂಗಿದೆ, ಕಿರಿಕಿರಿ ಮಾಡ್ತಾರೆ. ಮೂರನೇದೊಂದು ಗ್ರೂಪ್ ಇದೆ, ಅದೇ ಈ ಗ್ರೂಪ್. ಇದು ಏನು ಬೇಕಾದ್ರೂ ನಡೀಲಿ, ಮೋದಿನ ಬೈತಾ ಇರಬೇಕು, ಅದು ಬಿ ಜೆ ಪಿನ ಬೈತಿರ್ಬೇಕು. ಆಂಟಿ ಬಿ ಜೆ ಪಿ, ಆಂಟಿ ಮೋದಿ ಫೈರ್ ಉರಿತಾನೇ ಇರಬೇಕು. ಅದು ಯಾವುದೇ ಕಾರ್ಯಕ್ರಮ ಎಂಥದ್ದು ಕರು ಆಗಲಿ. ಹೌದು, ಕರೆಕ್ಟ್ ಸರ್. ಹೋಟೆಲ್ ಬೈತಾರೆ. ಒಟ್ನಲ್ಲಿ ಅವನ ಬಗ್ಗೆ ಮಾತಾಡತ್ತೇವ್ ನಿಮ್ಗೆ, ನೀವು ಮಾತಾಡ್ತೀರಿ, ನಾನು ಎತ್ತರಕ್ಕೆ ಬೆಳಿತೀನಿ ಅನ್ನೋ ಹೋಗ್ರು ಅವನಿಗೆ ನಿಲ್ಲಿಸ್ಬೇಡ, ಮಾತಾಡ್ತಾ ಇರು. ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನಿನ್ ತಿಕ್ ಕೆಟ್ಕೆ ಬಿಡು. ರಾಜಸ್ಥಾನದ ಕಡೆಯಿಂದ 25,000 ಜೇನುನೊಣಗಳು ದೆಹಲಿ ಕಡೆಗೆ ಬರುತ್ತಿದೆ. ಮೋದಿ ಈ ಮನೋಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಈ ಮನೋಸ್ಥಿತಿಗೆ ಬಂದವರು 2 ಕಾರಣಕ್ಕೆ ಬಂದಿದ್ದಾರೆ. ಒಂದು, ಐಡಿಯಾಲಜಿಕಲಿ, ಸೈದ್ಧಾಂತಿಕವಾಗಿ ಅವ್ರನ್ನ ಅಪೋಸ್ ಮಾಡಬೇಕು, ಎಲ್ಲದಕ್ಕೂ ಮಾಡ್ತೀವಿ ಹೋಗತ್ಲ ಕಡೆ ಅಂತ. ಎರಡನೇದು, ಅವರ ನಾಯಕರನ್ನ ಮೆಚ್ಚಿಸಲು. ಯಾಕಂದರೆ ಕಾಂಗ್ರೆಸ್ಸಲ್ಲಿ ಒಂದು ಕಾಂಪಿಟೇಷನ್ ಇದೆ, ಯಾರು ಚೆನ್ನಾಗಿ ಬೈತಾರೆ. ನೆಕ್ಸ್ಟ್ ಅವಾರ್ಡ್ ಏನೋ ಬರ್ಬೋದು ಬಿ ಜೆ ಪಿ ಮತ್ತು ಮೋದಿಗೆ ಅಥವಾ ಅಮಿತ್ ಶಾಗೆ, ಯಾರಿಗೋ ಒಬ್ಬರಿಗೆ ಹೆಂಗೆ ಚೆನ್ನಾಗಿ ಬೈತಾರೆ, ಅದು ಪವರ್ ಅವನಿಗೆ ಅಂತ. ಈ ಪರಿಸ್ಥಿತಿಯ ರಾಜಕಾರಣದಲ್ಲಿ ನೋ ವೇ ನೀವು ಸರ್ವಾನುಮತ ಒಪ್ಪಿಗೆ ಆಗಬಹುದಾದ ರಾಜಕಾರಣ ಮತ್ತು ದೇಶ ನಡೆಸಕ್ಕೆ ಸಾಧ್ಯನೇ ಇಲ್ಲ. ಇಂಪಾಸಿಬಲ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? 2000 ಕಾಂಗ್ರೆಸ್ನವರೇ ಕೇಳ್ತಾರೆ, ಅಮೆರಿಕ ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಮಾತ್ರನಾ? ಹಾಗೇನಿಲ್ಲ, ಎಲ್ಲ ದೇಶಕ್ಕೂ ಇದೆ, ಎಲ್ಲ ಕಡೆನೂ ಇದೆ. ಅದಕ್ಕೆ ಕಣ್ರಿ ನಮ್ಮವ್ರು ಯಾರು ಉದ್ದಾರ ಆಗಿಲ್ಲ. ಯಾವನಾದ್ರೂ ಮಾತಾಡ್ತಿದ್ರೆ ಮಧ್ಯ ಬಾಯಿ ಹಾಕ್ಬಿಟ್ಟು ಹಿಂದ್ಗದ್ ಸರಿ ಇಲ್ಲ, ಈಗಿದ್ ಸರಿ ಇಲ್ಲ ಅನ್ನೋದು. ಯು ಕಂಟ್ರಿ ಆಫ್ ಫೆಲೋಸ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.